ದೊಡ್ಡಬೆಳಗಂಡಳ್ಳಿ ಗ್ರಾಮದಲ್ಲಿ ಶ್ರೀ ಆದಿನಾರಾಯಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಅವರಿಂದ ಧರ್ಮರಾಜ ಸಂಸ್ಥಾಪನೆ ಅಥವಾ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ಈ ಒಂದು ನಾಟಕಕ್ಕೆ ಆಗಮಿಸತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ನಾಟಕಕ್ಕೆ ಹಾರ್ಮೋನಿಯಂ ಮತ್ತು ನಿರ್ದೇಶನ ಮಾಡಿದಂಥ ನಮ್ಮ ದಿವಂಗತ ಚಿಕ್ಕಣ್ಣನವರ ಮಗನಾದಂಥ ಮಾದೇವಪ್ಪನವ್ರಿಗೂ ಅವರ ಬೃಂದದವರೆಗೂ ಈ ಒಂದು ಡ್ರಾಮಾದಲ್ಲಿ ಪಾತ್ರ ಮಾಡಬೇಕಂತ ಎಲ್ಲ ಪಾತ್ರಧಾರರಿಗೂ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ಕಲಾ ಪ್ರೋತ್ಸಾಹಕರಿಗೂ ಮೊಟ್ಟಮೊದಲಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸತತವಾಗಿ ನಮ್ಮೂರು ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷದಿಂದ ನಾನು ಚಿಕ್ಕವನಿದ್ದಾಗ ಕೂಡ ನಮ್ಮ ತಂದೆಯವರು ಧರ್ಮರಾಯನ ಪಾತ್ರ ಮಾಡ್ತಾ ಇದ್ರು. ಆವಾಗಿನಿಂದ ಸತತವಾಗಿ ನಮ್ಮೂರಲ್ಲಿ ಆದಿನಾರಾಯಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಅವರಿಂದ ಸತತವಾಗಿ ಈ ಒಂದು ಡ್ರಾಮಾವನ್ನು ಆಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಒಳ್ಳೆ ಶುಭ ಸಂದರ್ಭವಾದ ದಿನ. ನಮ್ಮೂರಲ್ಲಿ ಆದಿನಾರಾಯಣ ಸ್ವಾಮಿ ಜಾತ್ರೆ ಮಹೋತ್ಸವ. ಹಾಗಾಗಿ ಆದಿನಾರಾಯಣ ಸ್ವಾಮಿ ದೇವರು ಎಲ್ರಿಗೂ ಒಳ್ಳೆ ಆರೋಗ್ಯ, ದೀರ್ಘಾಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಇನ್ನು ಮುಂದಿನ ಕಾಲದಲ್ಲಿ ನಮ್ಮ ಬೆಳಗಂಡಳ್ಳಿಯಲ್ಲಿ ಇನ್ನೂ ಅನೇಕ ಯುವಕರು ಈ ತರ ಒಂದು ಗ್ರಾಮ ಕಲೆಗಳನ್ನ ಏರ್ಪಡಿಸಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಊರು ಒಗ್ಗಟ್ಟಿಂದ ಇರ್ಬೇಕಂತಂದ್ರೆ ಈ ತರ ಒಂದು ಕಲಾ ಕೃತ್ಯಗಳನ್ನ ನಡೆಸಬೇಕು. ಹಾಗಾಗಿ ಮುಂದಿನ ಕಾಲದಲ್ಲಿ ಕೂಡ ಈ ತರ ಒಂದು ನಾಟಕಗಳನ್ನ ಆಡಿ ಊರು ಯಾವಾಗೂ ಒಗ್ಗಟ್ಟಾಗಿರ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ನಾಟಕಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ತಿಳಿಸಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾಟಕ ಮಂಡಳಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ರಾಜಕೀಯ ಧುರೀಣರು ಹಾಗೆ ಅವರು ಇನ್ನೂ ಹೆಚ್ಚಿನ ಯಶಸ್ಸು ಕೀರ್ತಿ ಲಭಿಸಲಿ ಅಂತ ಆದಿನಾರಾಯಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈಗ ಚಂದ್ರಣ್ಣನವ್ರಿಗೆ ಒಂದು ಪುಟ್ಟ ಸನ್ಮಾನ. ಹಾಗೆ ಮುಂದೆ ಸರ್ಕಾರದವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸ್ತಾ ಇರಿ. ಎನ್ ವಿ ಕಳ್ಕೊಂಡಳ್ಳಿ ಪಂಚಾಯಿತಿ, ಶ್ರೀಮತಿ ರತ್ನಮ್ಮ ಶ್ರೀ ಚನ್ನಕೇಶ್ವರ ರೆಡ್ಡಿ ಪ್ರೆಸಿಡೆಂಟ್ ಕೊಮಾರ್ನಹಳ್ಳಿ, ಮಂಜುನಾಥ್ SPF ವೈಸ್ ಪ್ರೆಸಿಡೆಂಟ್ ದೊಡ್ಡಬೆಳಗಂಡಹಳ್ಳಿ, ನಾಗರಾಜು PNR ದೊಡ್ಡಬೆಳಗಂಡಹಳ್ಳಿ, P ವೆಂಕಟಾಚಲಪತಿ ದೊಡ್ಡಬೆಳಗಂಡಹಳ್ಳಿ, ರಾಜು ಕ್ಯಾಶಿಯರ್ ದೊಡ್ಡಬೆಳಗಂಡಹಳ್ಳಿ, PN ರಾಜು ದೊಡ್ಡಬೆಳಗಂಡಹಳ್ಳಿ, ಮಂಜುನಾಥ್ ನಾಗೊಂಡಹಳ್ಳಿ, CR ಬಾಬು ದೊಡ್ಡಬೆಳಗಂಡಹಳ್ಳಿ, ಶ್ರೀ ಮಂಜುನಾಥ್ ಡಿಸ್ಟ್ರಿಕ್ಟ್ ಕೌನ್ಸಿಲರ್ ಕುಪ್ಪಟ್ಟಿ, ಕೃಷ್ಣಪ್ಪ ಎಕ್ಸ್ ಪ್ರೆಸಿಡೆಂಟ್ ಕಳ್ಕೊಂಡಹಳ್ಳಿ, ಶ್ರೀ N ಮಾದೇಶ್ ಕಂಡಕ್ಟರ್ ದೊಡ್ಡಬೆಳಗಂಡಹಳ್ಳಿ, ಶ್ರೀ ವೆಂಕಟೇಶ್ ಮೆಂಬರ್ ಚೆನ್ನನಗರ, ರಘುನಾಥ್ ರೆಡ್ಡಿ ಗುಡ್ಡಟ್ಟಿ, ಶ್ರೀ ಸುರೇಶ್ ದೊಡ್ಡಬೆಳಗಂಡಹಳ್ಳಿ, K ನಟರಾಜ್ ಕಲಾವಿದರು ದೊಡ್ಡಬೆಳಗಂಡಹಳ್ಳಿ, BL ಶೇಖರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, T ವೇಣು ದೊಡ್ಡಬೆಳಗಂಡಹಳ್ಳಿ, ಸುನಿಲ್ TVR ದೊಡ್ಡಬೆಳಗಂಡಹಳ್ಳಿ, M ಹರೀಶ್ ಬಾಬು ಕಲಾವಿದರು ದೊಡ್ಡಬೆಳಗಂಡಹಳ್ಳಿ, ಸತೀಶ್ ರೆಡ್ಡಿ ಹುಳಿವೀರನಹಳ್ಳಿ, ಮಲ್ಲಿಕ್ ದೊಡ್ಡಬೆಳಗಂಡಹಳ್ಳಿ. ಸನ್ಮಾನವನ್ನು ಸ್ವೀಕರಿಸಿದ ದಿಗ್ಗಜರಿಗೆ ಆದಿನಾರಾಯಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅಣ್ಣ. ಕಾರ್ಯಕ್ರಮಕ್ಕೆ ವಾರಿಗಳಾಗಿ ಈ ಭಾಗದ ನಮ್ಮ ಹೆಮ್ಮೆಯ ದಿಗಂತ ನಾಯಕರು ಅಂದ್ರೆ ಅದು ನಾವು ಬೆಳಗಂಡಳ್ಳಿ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಎಲ್ಲೇ ಹೋದ್ರು ಇವತ್ತು ಜಾತ್ರಾ ಮಹೋತ್ಸವ ಎಲ್ಲಿ ನಡೀತೆ ಅಂದ್ರೆ ಅದು ಪ್ರಕಾಶಣ್ಣನ ಊರು ಅಂತ ದಿಗಂತ ನಾಯಕರಾಗಿ ಈ ಭಾಗದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತನ್ನದೇ ಆದಂತ ಒಂದು ಛಾಪನ್ನ ಹುಟ್ಟುಹಾಕಿ ತನ್ನ ಊರಿನ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಕೋಡಪಲ್ಲಿ ದೀಪು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೆಡ್ಗಬೆಲೆ ಅಣ್ಣಯ್ಯನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲ್ಲುಬಾಳು ಮುನ್ರಾಜನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲ್ಕೇರಿ ಪ್ರೆಸಿಡೆಂಟ್ ಮುನ್ರಾಜನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲೇಟ್ ಮಾಡಬೇಡಿ, ಕರೆದವರು ಜಲ್ದಿ ಬನ್ನಿ, ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿ. ಕೆಂಪಟ್ಟಿ ಇವರು ಯಾರಾದರೂ ಬಂದರೆ ದಯವಿಟ್ಟು ಒಂದು ವೇದಿಕೆ ಮೇಲೆ ಬಂದು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು.
ಅದಾದ ನಂತರ ಎಲ್ಲ ವಾದ್ಯಗೋಷ್ಠಿಯ ಎಲ್ಲ ಕಲಾವಿದರು ಕೆಂಪಟ್ಟಿ ಮಂಜಣ್ಣ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಲೇಟ್ ಮಾಡಬೇಡಿ, ಬನ್ನಿ, ಡ್ರಾಮಾಕ್ಕೆ ತೊಂದರೆ ಆಗುತ್ತೆ. ಕೆಂಪಟ್ಟಿ ಪ್ರೆಸಿಡೆಂಟ್ ಕೆಂಪಣ್ಣನವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಲೇಟ್ ಮಾಡಬೇಡಿ. ಹಾಗೆ ಇದೇ ತಿಂಗಳು 15ನೇ ತಾರೀಕು ಭಾನುವಾರ ರಾತ್ರಿ ನಮ್ಮ ಪೂಜ್ಯ ಗುರುಗಳಾದಂತಹ ಗೊಳ್ಳಳ್ಳಿ ಚಿಕ್ಕಣ್ಣವರ ಮಗ ಮಾದೇವಪ್ಪನವರ ತಮ್ಮ ಗ್ರಾಮದಲ್ಲೇ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು 15ನೇ ತಾರೀಕು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಲಾವಿದರು ಬಂದು ಆ ಒಂದು ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಕೆಂಪಟ್ಟಿ ಅಣ್ಣಯ್ಯನವರು ದಯವಿಟ್ಟು ಬೇಗ ಬರಬೇಕು. ಎರಡು ಮೇಲೆ ಅಣ್ಣಯ್ಯಣ್ಣ ಇಲ್ಲೇ ಇದ್ದಾರೆ. ಸುರೇಶ್ ಅಣ್ಣವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀನಿವಾಸಾಚಾರ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಹಾಗೆ ವ್ಯಕ್ತವಾಯಿತು ಭಕ್ತಿಯ ಮಾರ್ಗವನ್ನು ಅರಿತು ಸಂಸ್ಕಾರದ ಒಡನಾಟವನ್ನು ಹೆಚ್ಚಿಸುತ್ತಾ ಸಂಸಾರದ ಜಂಜಾಟವನ್ನು ಬದಿಗಿಟ್ಟು ಎಲ್ಲ ವಾದ್ಯಗೋಷ್ಠಿ ಕಲಾತಂಡ ಇವತ್ತು ಸಂಗೀತೋತ್ಸವದ ಸಂಭ್ರಮ ಇವತ್ತು ಇಷ್ಟು ವೈಭವೋತ್ಸವವಾಗಿ ಈ ಬ್ಯಾಲ್ಗಂಡಳ್ಳಿಯಲ್ಲಿ ಮಾತ್ರ ಅವರ ತುಣುಕುಗಳು ನಮಗೆ ಮಂಜುನಾಥ್ ರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಆಸೀನರಾಗಿ. ಇದೇ 13ನೇ ತಾರೀಕು ಶ್ರೀ ಕೃಷ್ಣ ಗಾರುಡಿ ಅಥವಾ ನಾಟಕ ಮಂಡಳಿಯವರನ್ನ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ನಮ್ಮ ಕುಪೇಂದ್ರ ಗೌಡರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವ್ರಿಗೂ ಸಹ ಒಂದು ಕಿರು ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಕುಪೇಂದ್ರ ಗೌಡರು ದಯವಿಟ್ಟು ಬನ್ನಿ, ಎಲ್ಲ ಇರ್ಬೋದು, ಬನ್ನಿ. ಈ ಮಾಹಿತಿಗಳೆಲ್ಲೇ ನಡೆದರೂ ನಮಗೆ ವಾಹಿನಿಗಳು ಈ ಒಂದು ಮಾಧ್ಯಮದ ಮುಖಾಂತರ ಸಿಗುತ್ತೆ. ಧನ್ಯವಾದ. ಶ್ರೀ ಪ್ರಕಾಶ್ ಬಾಳಗಂಡಲ್ಲಿ ಗ್ರಾಮದ ಶ್ರೀ ಆದಿನಾರಾಯಣ ಸ್ವಾಮಿ ರಥ ಉತ್ಸವ ಡ್ರಾಮಾ ಕಾರ್ಯಕ್ರಮಕ್ಕೆ ಬಂದಂತ ಭಕ್ತಾರ್ಥ ವರ್ಗ, ಅಣ್ಣ ತಮ್ಮರ್ಕ, ಅಕ್ಕ ತಂಗಿರ್ಕ, ಕಲಾವೇದಿಕರ್ಕ, ಡ್ರಾಮಾ ಮಾಸ್ಟ್ರು, ತಪಲಾ ಮಾಸ್ಟ್ರು, ಹಾರ್ಮೋನಿ ಮಾಸ್ಟ್ರು, ಮತ್ತೆ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಬಂದಂತ ನಮ್ಮ ಕಲಕಂಡಲ್ಲಿ ಎಕ್ಸ್ಪ್ರೆಷನ್ ಕೃಷ್ಣಪ್ಪನವ್ರಕ, ನಮ್ಮ ಶಿವಶಂಕರಪ್ಪನವ್ರಕ, ವೈಸ್ ಪ್ರೆಸಿಡೆಂಟ್ ವೆಂಕಟಾಚಲ ಬರಿ ಅವ್ರಕ, ರಾಜು ಅವ್ರಕ, ಕೌನ್ಸಿಲರ್ ಪ್ರಶಾಂತ್ ಅವ್ರಕ, ಮಂಜು ಅವ್ರಕ, ಫಿಲಿಪ್ಸ್ ಅವ್ರಕ, ನಿರ್ಮೇಶ್ ಅವ್ರಕ, ಮತ್ತೆ ಬಂದಿದ್ದ ಈ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರು ಕೂಡ ನನ್ನೊಂದು ಧನ್ಯವಾದಗಳು. ಆ ಕಾಲದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದಿತ್ತು. ಆ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಡ್ರಾಮಾ ಕೇಳಿಕೆ ನಾಟಕದ ಮೂಲವಾಗ ಈ ಕಾಲದ ಈ ಕುರ್ಕ ತಲುಪಿಸ್ತಾ ಇದ್ರು. ಇವಾಗ ಸಿನಿಮಾ ಬಂದ್ಬಿಡ್ತು. ಸಿನಿಮಾ ಬಂದ್ಮೇಲೆ ನಾಟಕ ಕೇಳಿಕೆ ಡ್ರಾಮಾ ಎಲ್ಲ ಹೋಯ್ತು. ರಾಮಾಯಣ ಏನು, ಮಹಾಭಾರತ ಏನು, ಕುರುಕ್ಷೇತ್ರ ಏನಂದೆ ಈ ಕಾಲದ ಯುವಕರು ಗೊತ್ತಾಗಲ್ಲ. ರಾಮರ ಯಾರು, ಲಕ್ಷ್ಮಣ ಯಾರು, ಸೀತಾ ಯಾರು ಅಂತ ಗೊತ್ತಾಗಲ್ಲ. ಅದೇ ತರ ಅಜಿತ್ ಯಾರು ಹೇಳ್ತಾರೆ, ನಾಳೆ ಯಾವ ಸಿನಿಮಾ ರಿಲೀಸ್ ಆದಂತೆ ಹೇಳ್ತಾರೆ. ಹಂಗೆ ಕಾಲ ಮಾರಿತ್ತು. ಹಂಗಿರೋವಾಗ ನಮ್ಮ ಪೂರ್ವ ಕಾಲದ ಈ ಪುರಾಣಗಳ ಪೂರ್ತಿನೂ ಈ ಕಾಲದ ಯುವಕರು ತಲುಪಿಸ್ಬೇಕಂದ್ರೆ ನಾವು ಅಲ್ಲಿ ಕೂಡ ಈ ತರ ಡ್ರಾಮಾ ನಾಟಕ ಕೇಳಿಕೆಲ್ಲ ನಡೆಸಬೇಕು. ನಾನು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವತ್ತು ಒಂದು ಚಿತ್ರ ತೆಗೆದೆ, ಸರ್ಕಾರ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅದೇ ತರ ಡ್ರಾಮಾ ನಾಟಕಗಳು ಕೂಡ ಸರ್ಕಾರ ಸಹಕಾರ ಮಾಡ್ಬೇಕಂತೇಳಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀರಿ. ಅದೇ ಅಲ್ದಿರ ಗೌರ್ಮೆಂಟ್ ಉದ್ಯೋಗಸ್ಥರು 60 ವರ್ಷ ಆಗಿದೆ, ಅವ್ರ ಸರ್ಕಾರ ಪೆನ್ಷನ್ ಕೊಡ್ತಾರೆ ಸಹಾಯ ಗಂಟ. ಅದೇ ತರ ಕಲಾವೇದಿಕರು ಕೂಡ 60 ವರ್ಷ ಮ್ಯಾಗೆ ಅದೇ ಬರೀ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಒಂದು 10,000 ರೂಪಾಯಿನ ಪೆನ್ಷನ್ ಕೊಡ್ಬೇಕಂತ ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಈ ತರ ನಮ್ಮ ಪೂರ್ವ ಕಾಲದ ಪುರಾಣಗಳು ಪ್ರಾಣದೋடு ಇರ್ಬೇಕಂದ್ರೆ ಬರೋ ಕಾಲದಲ್ಲಿ ಕೂಡ ನಾವು ಗ್ರಾಮಕ್ಕ ಇಂಥ ಡ್ರಾಮಾಗಳು, ಹರಿಕಥೆಗಳು, ಅದೇ ತರ ನಾಟಕಗಳು ನಡೆಸಬೇಕಂತ ಕೇಳ್ಕೊಂತ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ಕೊಂತೀನಿ. ಧನ್ಯವಾದಗಳು.
ರಾಮಚಂದ್ರನವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳು ತಿಳಿಸ್ತೇವೆ. ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಆದಿನಾರಾಯಣ ಸ್ವಾಮಿ ಕೃಪಾಪೋಷ ನಾಟಕ ಮಂಡಳಿಯವರ ಪರವಾಗಿ. ಬೇಡ ಇಲ್ಲ ಬೇಡ ನಮ್ಮ ಮನೆಯವ್ರು ಫೋನ್ ಕೊಡ್ತೀನಿ ವಿಡಿಯೋ ಮಾಡ್ರಿ ಸ್ಟ್ಯಾಂಡ್ ಕೊಡ್ತೀನಿ. ನಮ್ಮ TR ಅಣ್ಣನವರಿಗೆ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಪುಟ್ಟ ಶೀಲ್ಡ್ ಅನ್ನು ಕಳಿಸಿದ್ದಾರೆ, ದಯವಿಟ್ಟು ಸ್ವೀಕಾರ ಮಾಡಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಭಾಗದ MLA ರಾಮಚಂದ್ರಣ್ಣನವರಿಗೂ ಹಾಗೂ ಅವರ ಸಹಪಾಠಿಗಳೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪಾಪರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆವಾಗಲೇ ಕರೆದೆ, ಬಂದಿಲ್ಲ. ಅದೇ ರೀತಿಯಾಗಿ ಶ್ರೀನಿವಾಸ ರೆಡ್ಡಿ ತಳಿ ಚೇರ್ಮನ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಚಂದ್ರಣ್ಣ SSB ಮಾಲೀಕರು ಹಾಗೂ ಮಾಜಿ ತಳಿ ಚೇರ್ಮನ್ ಹಾಗೂ ಕಾಶಿ ವಿಶ್ವನಾಥ ದೇವಾಲಯದ ಧರ್ಮದರ್ಶಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಪ್ರಭಾಕರ್ ಪುಲಿ ಕೌನ್ಸಿಲರ್ ಕಳ್ಕಂಡಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಊರಿನ ಮುಖಂಡರು ಲೇಟ್ ಮುನೇಗೌಡ, ಡಾಕ್ಟರ್ BL ಶಂಕರ್ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. D ವೆಂಕಟೇಶ್ ಮಾಜಿ ಪ್ರೆಸಿಡೆಂಟ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. BN ಶ್ರೀನಿವಾಸ್ ಮಾಜಿ ಪ್ರೆಸಿಡೆಂಟ್ ಬೆಳಗಂಡಹಳ್ಳಿ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. K ಶಿವಶಂಕರ್ ಮಾಜಿ ಪ್ರೆಸಿಡೆಂಟ್ ದೊಡ್ಡ ಬೆಳಗಂಡಹಳ್ಳಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ M ಮಹೇಶ್ ಬಾಬು ಮಾಜಿ ಕೌನ್ಸಿಲರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ S ಸುಬ್ಬಾರೆಡ್ಡಿ ಮಾಜಿ ಕೌನ್ಸಿಲರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ ಲಕ್ಷ್ಮೀ ಯಲ್ಲಪ್ಪ ಪ್ರೆಸಿಡೆಂಟ್ ದೊಡ್ಡ ಬೆಳಗಂಡಹಳ್ಳಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ ಜೈಪಾಲ್ ರೆಡ್ಡಿ ದೊಡ್ಡ ಬೆಳಗಂಡಹಳ್ಳಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀ K ನಾರಾಯಣ ಸ್ವಾಮಿ ಯೂನಿಯನ್ ಕೌನ್ಸಿಲರ್ ಕೊಂಬಾರನಹಳ್ಳಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಈ ಕಲಾವಿದರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ದಿಗ್ಗಜರಿಗೆ ಮಾಲಾರ್ಪಣೆ ಮಾಡಿ ಮುಂದಿನ ಸ್ಪರ್ಧೆಯನ್ನು ಕರ್ತೇವೆ. ದಯವಿಟ್ಟು ವೇದಿಕೆಯನ್ನು ಕುರಿತು ಹಾಗೂ ನಮ್ಮ ಡ್ರಾಮಾ ಕುರಿತು ನಮ್ಮ ಅಣ್ಣನವರಾದ ವೈ ಪ್ರಕಾಶ್ ಅಣ್ಣ ಅವರು ಒಂದೆರಡು ನುಡಿಗಳನ್ನ ಆಡಬೇಕಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇವೆ.